Hello guys, welcome back to the Amit Talks 89 YouTube channel. This is my fifth video. ನಾನು ಅಮಿತ್, she is my wife ವೈಷ್ಣವಿ ಅಮಿತ್. ಸೊ ಇವತ್ತು 4ನೇ ತಾರೀಕು ಫೆಬ್ರವರಿ. ನಾವು ಇವತ್ತು ಹೋಗ್ತಾ ಇರೋದು ನಮ್ಮ ರಿಲೇಷನ್ಸ್ ಒಬ್ಬ ರಾಘವೇಂದ್ರ ಅನ್ನೋ ಒಬ್ಬ ಹುಡುಗನ ಉಪನಯನ ಕಾರ್ಯಕ್ರಮಕ್ಕೆ. ಸೊ ಇವತ್ತು ನಮ್ಮ ಬಿಸ್ನೆಸ್ ಒಳಗಡೆ ನಮ್ಮ ಹುಡುಗರು ಮೈಲಾರ ಜಾತ್ರೆ ಸಂಬಂಧ ರಜೆ ಮಾಡಿರೋ. ಸೊ ಇವತ್ತಿನ ದಿವಸನ ಆ ಕಾರ್ಯಕ್ರಮಕ್ಕಾಗಿ ಮೀಸಲಾಡೋಣ ಅಂತ ಹೇಳ್ಬಿಟ್ಟು ಆ ಕಾರ್ಯಕ್ರಮಕ್ಕೆ ಹೊಂಟೀನಿ. ನಮ್ಮ ಮನೆಯಿಂದ 50 ಮೀಟರ್ ದೂರದಾಗಿರುವಂಥ ಮೈಲಾರಲಿಂಗ ದೇವಸ್ಥಾನದೊಳಗಡೆ ಆ ಕಾರ್ಯಕ್ರಮ ಅದ. ಒಂದು ಉಪನಯನ ಅಂದರೆ ಅಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ಗಳು ನಡೀತಾವೆ, ಅಲ್ಲಿ ಸಂಪ್ರದಾಯಗಳು ಏನು, ಆ ಸಂಪ್ರದಾಯಗಳ ಮಹತ್ವ ಏನು ಅಂತ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಲೆಟ್ಸ್ ವಾಚ್, ಕೀಪ್ ವಾಚಿಂಗ್ ಅಂಟಿಲ್ ದ ಎಂಡ್. ಥ್ಯಾಂಕ್ ಯು. ಇವತ್ತಿಲ್ಲಿ ನಡೀತಾ ಇರೋ ರಾಘವೇಂದ್ರನ ಉಪನಯನದ ಕಾರ್ಯಕ್ರಮ ಒಂದು ಶುಭ ಮುಹೂರ್ತದಲ್ಲಿ ಆರಂಭವಾಗಿ ವೇದ ಮಂತ್ರಗಳ ಪವಿತ್ರ ನಾದದೊಂದಿಗೆ ಒಂದು ದಿವ್ಯ ವಾತಾವರಣ ಸೃಷ್ಟಿಯಾಗಿತ್ತು. ಸೊ ನಂತರ ಯಜ್ಞೋಪವೀತ ಧಾರಣೆ ನಡೀತು. ನಾಲೆಜ್, ಡಿಸಿಪ್ಲಿನ್ ಮತ್ತು ಕಲ್ಚರ್ಗೆ ಈ ಉಪನಯನ ಒಂದು ಹೆಜ್ಜೆ ಇಡುವಂಥ ಒಂದು ಪವಿತ್ರ ಕ್ಷಣ. ಸೊ ಗಾಯತ್ರಿ ಮಂತ್ರೋಪದೇಶ ಈ ಹುಡುಗನ ಲೈಫಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಸಾತ್ವಿಕತೆ ತುಂಬುವಂಥ ಒಂದು ವ್ಯಾಲ್ಯೂಯಬಲ್ ಮೂಮೆಂಟ್ ಆಗುತ್ತೆ. ಸೊ ಈ ಹೋಮ ಹವನಗಳ ಅಗ್ನಿಯಲ್ಲಿ ಒಂದು ಸಮರ್ಪಣೆ ಮಾಡ್ತಾ ಒಂದು ಕುಟುಂಬದ ಸೀನಿಯರ್ಸ್ಗಳ ಆಶೀರ್ವಾದ ಅವನಿಗೆ ಶುಭ ಹಾರೈಸಿದರು. ಸೊ ಗುರು ಹಿರಿಯರ ಆಶೀರ್ವಾದ ಮತ್ತು ಎಲ್ಲ ರಿಲೇಟಿವ್ಸ್ಗಳ ಒಂದು ಬೆಸ್ಟ್ ವಿಶಸ್ಸಿಂದ ಕಾರ್ಯಕ್ರಮ ಬ್ಯೂಟಿಫುಲ್ ಆಗಿ ಸಂಭ್ರಮದಿಂದ ನಡೀತಾ ಇತ್ತು. ಶ್ರೀಕಂಠಕೇ ಗೋಮಧೇ ಶಾರದಾ ಚಂಡಿಕಾ ಶ್ಯಾಮೈ ಕುಕ್ಕುಟವಾಹಿನಿ ಚತುರ್ಧಾ ಕಾಲಿಂದಿನಿ ಜ್ವಾಲಿನಿ ಕಾಮಾಕ್ಷಿ ಗಿರಿಜಾ ಶಿವಾ ಭಗವತಿ ತುರ್ಯಾತ್ರಾಯಣ ಧ್ಯಾನ ಸಾವಧಾನ ಸದೇವ ಇದು ಮೈಲಾರಲಿಂಗ ದೇವಸ್ಥಾನದ ಮೊದಲೇ ಮಾಡಿ. ಇಲ್ಲಿಂದ ವಿದ್ಯಾಧೀಶ್ವರ ಮಠ ಕಾಣಿಸುತ್ತೆ ನೋಡ್ರಿ, ಇಲ್ಲೇ ಪಕ್ಕದಾಗ ಅದ ವಿದ್ಯಾಧೀಶ್ವರ ಮಠ. ಸೊ ಇಲ್ಲಿಂದ ಕಾಣಿಸುತ್ತೆ. ಇಲ್ಲೆಲ್ಲ ಆರಾಧನೆಗಳೆಲ್ಲ ಬಹಳ ವಿದ್ದೂರಿಂದ ನಡೀತಾವೆ. ಗಾಯ್ಸ್, ನೀವು ಫ್ರಂಟ್ ನೋಡ್ಲಿತ್ತಿರಲ್ಲ, ಪರ್ಸನ್ ಕ್ಯಾಮ್ರಾ ಹೋಲ್ಡ್ ಮಾಡಿರೋದು ಪ್ರಸಾದ್ ಕುಲಕರ್ಣಿ ಅಂತ, ನನ್ನ ಕಸಿನ್, ನಮ್ಮ ಮಾಮನ ಮಗ. ನಾನು ಹಿಂದೆ ನಿಂತ್ಕೊಂಡಿರೋಳು ಪೂಜಾ ಅಂತ, ಅವನ ವೈಫು. ಸೊ ಓವರಾಲ್ ಇದು ನಮ್ಮ ಫ್ಯಾಮ್ಲಿ. ಬನ್ನಿ, ಅವ್ರು ಅಲ್ಲಿಂದ ಬಂದಿದ್ದಾರೆ, ಏನು ಮಾಡ್ತಾರೆಲ್ಲ ಕೇಳೋಣ ಅಂತ. ಸೊ ಹಲೋ ಗಾಯ್ಸ್, ನಾನು ಆಗಲೇ ಹೇಳ್ದಂಗೆ ಪ್ರೋಗ್ರಾಮಿಗೆ ಬಂದೇನೆ ಈಗ ಉಪನಯನ ಕಾರ್ಯಕ್ರಮಕ್ಕೆ. ಸೊ ಇವನು ಪ್ರಸಾದ್, ನಮ್ಮ ಮಾಮನ ಮಗ, ಅವನ ವೈಫ್ ಪೂಜಾ ಪ್ರಸಾದ್. ಸೊ ಪ್ರಸಾದ್, ನೀ ಎಲ್ಲಿರೋದು ಈಗ? ಬೆಂಗಳೂರಲ್ಲ? ಬೆಂಗಳೂರು. ಸೊ ಬೆಂಗಳೂರಿನಾಗ ಏನು ಮಾಡ್ತೀನಿ? ಅಕ್ವಾ ಆಟೋಮೇಷನ್ ಅನ್ನೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ವೆರಿ ಗುಡ್. ಸೊ ಏನು ನಿನ್ನ ಸರ್ವಿಸ್ ಏನು ಬಿಸ್ನೆಸ್ದು? ಬಿಸ್ನೆಸ್ ಅಂದರೆ ಅಲ್ಲಿ ಟೋಟಲ್ ವಾಟರ್ ಟ್ರೀಟ್ಮೆಂಟ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ವರ್ಕ್ಸ್ ಎಲ್ಲ ಮಾಡ್ತೀವಿ. ಓಕೆ ಓಕೆ. ಪೂಜಾ, ಯು ಬೇಸಿಕಲಿ ಫ್ರಮ್ ಗಂಗಾವತಿ. ಸೊ ನಿನ್ನ ಪ್ರೊಫೆಷನ್ ಏನಿತ್ತು ಬಿಫೋರ್ ಮ್ಯಾರೇಜ್? ಟೀಚಿಂಗ್. ಓಕೆ, ಈಗ ಸದ್ಯಕ್ಕೆ ಹೊಂಟಿಲ್ಲ. ಸುಗಳ ಹೆಸರು ಸ್ತುತಿ ಕನ್ಫ್ಯೂಸ್ ಆದೆ. ಸೊ ಶಿ ಈಸ್ ಮೈ ವೈಫ್ ವೈಷ್ಣವಿ. ಸೊ ಉಪನಯನ ಆದಂಥ ವಟುವನ್ನು, ರಾಘವೇಂದ್ರನನ್ನು ಈ ಥರ ಒಂದು ರಿಸೆಪ್ಷನ್ ಥರ ಮಾಡಿ ಸೊ ಅಲ್ಲಿ ಕೂಡಿಸಿರ್ತಾರೆ. ಅವರೆಲ್ಲರೂ ಆತನಿಗೆ ವಿಶ್ ಮಾಡೋದು, ಗಿಫ್ಟ್ಸ್ ಕೊಡೋದು, ಅದೆಲ್ಲ ಆ್ಯಕ್ಟಿವಿಟೀಸ್ಗಳು ಕಡೆ ಆ ಸ್ಟೇಜ್ ಮೇಲೆ ನಡೆದಿರುತ್ತೆ. ಅದನ್ನು ಮುಗಿಸ್ಕೊಂಡು ನಾನು ಊಟಕ್ಕೆ ಬಂದೆ. ಸೊ ಊಟದ ಕಾರ್ಯಕ್ರಮ
ಆದ ತಕ್ಷಣ ಒಂದು ಒಳ್ಳೆ ಅದ್ದೂರಿ ಊಟ ಆದಮೇಲೆ ಸೊ ನಮ್ಮ ಮುನವಳ್ಳಿ ವಾಸಣ್ಣ ಮಾಮ ಮಾಮಿ ನಮ್ಮ ಸವಿತಕ್ಕರನ್ನ ಕರ್ಕೊಂಡು ಸೊ ಮೈಲಾರಲಿಂಗ ದೇವಸ್ಥಾನ ಹತ್ತಿರ ಇದ್ದಂಥ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಕರ್ಕೊಂಬಂದೆ. ಅವರು ಭಾಳ ವರ್ಷ ಆಯ್ತು ನೋಡಿಲ್ಲ ಅಂದರೂ ಕರ್ಕೊಂಬಂದೆ. ಸೊ ಅಲ್ಲಿ ದರ್ಶನ ಮಾಡಿಸಿ ಅಲ್ಲಿ ಅವ್ರು ನಮ್ಮ ಮನೆಗೆ ಬಂದು ಸ್ವಲ್ಪ ಹೊತ್ತು ಟೀ ಬ್ರೇಕ್ ಎಲ್ಲ ಮಾಡಿಕೊಂಡು ಅವರು ಊರಿಗೆ ಹೊರಟು ನಿಂತರು. ಸೊ ಅರ್ಜೆಂಟ್ ಹೋಗಲೇಬೇಕು ಇವತ್ತು ಕೆಲಸದಂತ. ವಾಸಣ್ಣ ಮಾವ ಮಾಮಿ ಮುನವಳ್ಳಿ ಕಡೆ ಪ್ರಯಾಣ ಬೆಳೆಸಿದ್ರು, ಸವಿತಕ್ಕ ಹರಿಹರ ಕಡೆ ಪ್ರಯಾಣ ಬೆಳೆಸಿದ್ರು. ಸೊ ಅವ್ರ ಮನೆಯವರು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಡೆ ವರ್ಕ್ ಮಾಡ್ತಿರ್ತಾರೆ. ಪ್ರಸಾದ್ ಊರಿಗೆ ಹೊರಟರು. ಪ್ರಸಾದ್ ಅವ್ರ ಜೊತೆ ನಮ್ಮಮ್ಮ ಮೌಸಿ ಬೆಂಗಳೂರು ಮಾಮಿ ಎಲ್ಲರೂ ಹೊರಟಿದ್ದಾರೆ. ಎಲ್ಲರೂ ಬಾಯ್, ಹ್ಯಾಪಿ ಜರ್ನಿ. ಪೂಜಾ ಕೇಳಿದ್ಲ ಮತ್ತೆ ಒಂಚೂರು ಮತ್ತು ಹಂಗೆ ಪೊಸಿಷನ್ ಎದಕ್ಕೆ ಕಳ್ಳಿಕತ್ತಿ ನೀನು ಊರಿಗೆ ಹೋಗ್ಬೇಕ ಅವ್ರ ಜೊತೆ? ಹಾಂ, ನೀನು ಹೋಗ್ಬೇಕಾ? ಅಜ್ಜಿಗೆ ಬರ್ತೇನೆ ಅಂತ ಹೇಳಿ ಅಜ್ಜಿಗೆ ಕೇಳು, ಕರಿ ಅಜ್ಜಿನ ಕರಿ ಒಳಗೆ. ಬೇಡ ಬೇಡ, ಅಷ್ಟೊಳಗೆ ಬರ್ತೀವಪ್ಪ ನಾವು. ಓಕೆ ಓಕೆ, ಕಾರ್ನಾಗ ಹೋಗೋಣ ಅರ್ಜುನ್. ಹಾಂ ಪ್ರಸಾದ್ ಈ ಕಡೆ ಬಾ, ಅಲ್ಲಿ ಹತ್ಕೋತಾರೆ. 2 ಕಡೆ ಕುಡಿ, ಊಟ ಮಾಡ್ಕೊಂಡು ಹೋಗ್ಬಿಡ್ರಿ. ಓಕೆ, ಇನ್ನೊಂದು ಕಾರ್ ಬರ್ತದಲ್ಲ, ಅವಾಗ ನೀವು ಅಷ್ಟರು ಬರ್ರಿ. ಸ್ತುತಿ ಬಾಯ್ ಬಾಯ್. ಹಿಂದೆ ಬಾ ಹೋಗ್ತದ ಬಿಡ, ಹೋಗ್ತದ. ಓಕೆ ಬಾಯ್ ಸ್ತುತಿ ಬಾಯ್. ಫೋನ್ ಮಾಡ್ರಿ ಎಲ್ಲ ಮುಟ್ಟಿದ ಮೇಲೆ. ಇಲ್ಲ ನೀನು ಕರ್ಕೊಂಡು ಹೋಗಂಗಿಲ್ಲ, ಸುಮ್ಮನೆ ಇರ್ಬೇಕು. ಸೊ ಪ್ರಸಾದ, ಪೂಜಾ, ಅಮ್ಮ, ಮೌಶಿ, ಮಾಮಿ ಎಲ್ಲರೂ ಬೆಂಗಳೂರಿಗೆ ಹೊರಟರು. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.